ಉಮ್ಮ ಬೇಕಿ ಸೈ ಚುಮ್ಮ ಬೇಕಿ ಸೈ ಅಪ್ಪಿಕೊ ನನ್ನ ಸೈ ಅಪ್ಪಿಕೊ ನನ್ನ ಸೈ ಜುಂಬಲ್ಲ ಜುಂಬಲ್ಲ ಜುಂಬೋಲ್ಲ ನಂಬೋಲ ನಂಬೋಲ ನಂಬೋಲ. ಏನ್ ಇವತ್ತು ಮನೆಯಾಗ ಕುಂತಿರಲ್ಲ? ಕೆಲ್ಸಕ್ಕೆ ಹೋಗೋದಿಲ್ಲನು? ನಿಂದೊಂದು ಕಿರಿಕಿರಿ ನೋಡ್ಲಿ ಒಟ್ಟು ಮನ್ಯಾಗ ಕುಂತಾಗ. ಇವತ್ತು ಕೆಲಸ ಇಲ್ಲ, ನಾನು ಹೋಗಂಗಿಲ್ಲ, ನಂಗೆ ಬ್ಯಾಸರ ಆಗೈತಿ. ಬೇಸರ ಆಗತ್ತನು? ತಿನ್ನಕ್ ಉಣ್ಣಕ್ ಬೇಸರ ಆಗಿಲ್ಲ. ಕೆಲ್ಸಕ್ಕೆ ಹೋಗಂದ್ರ ಅಷ್ಟೇ ಬೇಸರ ಆಗ್ಬಿಡ್ತೈತಿ ನಿನಗ. ಅಲ್ಲಲ್ಲೇ ಕೆಲ್ಸಕ್ಕೆ ಹೋಗೋಂಥದ್ದು ಏನೈತಿ? ಈಗ ನಿನಗ 2,000 ರೂಪಾಯಿ ಬಿದ್ದಾವಿಲ್ಲ ಗೃಹಲಕ್ಷ್ಮಿ ರೊಕ್ಕ, ಮತ್ತ ನಾ ಯಾಕೆ ಹೋಗ್ಬೇಕು ಕೆಲ್ಸಕ್ಕೆ? ಅದು 2,000 ರೂಪಾಯಿ ತೀರಾ ಮಟ ಆರಾಮ್ ಎಂಜಾಯ್ ಮಾಡೋನ್ ತಗೋ. ಏನ್ ತರ್ಲಿ? ಚಿಕನ್ ಮಟನ್ ಮೀನಾ ಏನ್ ತರ್ಲಿ ಹೇಳು, ಮನೀಗ ತಗೊಂಬರ್ತಾನಿ. ಅಯ್ಯಯ್ಯ, ನಿನ್ನ ಕಣ್ಣು ಸುಡ್ಗಾಡ್ದಾಗಿಟ್ಟು ಸುಣಸರು ಬರ್ಲಿ. ಏನು ಬಂದೈತ ನಿನಗ್ ದಾಡಿ? ಅಲ್ಲ, ಅದು 2,000 ರೂಪಾಯಿ ಬಿದ್ದಿದ್ದು ಯಾರು ಹಿಂಗೆ ಹೇಳಿದ್ದು? ಹಿಂಗ ಮಾಡಿ ರೊಕ್ಕ ಇಸ್ಕೊಂಡು ಎಲ್ಲ ಕುಡ್ದು ಹಾಳು ಮಾಡಿದೆಲ್ಲ. ದುಡ್ಯಾಕೋದು ಕೊಡಂಗಿಲ್ಲ ರೊಕ್ಕ. ಹೆಣ್ಮಕ್ಳು ರೊಕ್ಕ ಕೇಳ್ತಿಲ್ಲ, ಅದು ಗೃಹ ಲಕ್ಷ್ಮಿದದು ರೊಕ್ಕ. ರೊಕ್ಕ ಬೇಕಂತ ರೊಕ್ಕ. ಅದು ಬಿದ್ದಿದ್ದು ನಮಗ ಗೊತ್ತಾಗಿರುತ್ತೆ ಏನಿಲ್ಲ, ಅವೇ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತಿ. ಅದು ಹೆಂಗ್ ಗೊತ್ತಾಗತ್ತ ಏನ? ಅಯ್ಯ ನೀನ ರೊಕ್ಕ ಇರೋದ ಖರ್ಚು ಮಾಡಕಲೇ, ಇರಷ್ಟು ದಿನ ರೊಕ್ಕ ಖರ್ಚು ಮಾಡಿ ಎಂಜಾಯ್ ಮಾಡ್ಬಿಡ್ಬೇಕು. ಸತ್ತಾಗೇನ್ ತಗೊಂಡು ಹೋಗ್ಯೇನು? ಸತ್ತಾಗೇನ್ ತಗೊಂಡು ಹೋಗಿಲ್ಲ, ಇರಮಟಾರ ಬೇಕಿಲ್ಲ ಒಟ್ಟಿಗೆ. ದುಡ್ಯದು ಎಲ್ಲ ಬಿಟ್ಟು ಕುಂತು ತಿಂದು ಬಿಡುದು ಎಲ್ಲ. ಒಂದ್ ರೂಪಾಯಿ ಕೇಳ್ಬೇಡ ನನಗ, 1 ರೂಪಾಯಿ ಕೊಡಂಗಿಲ್ಲ ನಾನು. ಅಯ್ಯೋ ದೇವ್ರಿ, ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ, ಹೋಗಲೇ, ನನ್ನ ಕಡೆ ಅದಾವ ರೊಕ್ಕ. ಚುಮ್ಮ ಬಿಕ್ಕಿ ಸೈ ಚುಮ್ಮ ಬಿಕ್ಕಿ ಸೈ ಅಪ್ಪಿಕೊ ನನ್ನ ಸೈ ತಬ್ಬಿಕೊ ನನ್ನ ಸೈ ಜುಂಬೋಲ 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 ನಂಬೋಲ ನಂಬೋಲ ನಂಬೋಲ. ಅಲ್ಲ, ಮೊದ್ಲೆಲ್ಲ ರೊಕ್ಕ ಕೊಡ ಮಟ ಒಂದ್ 50 ರೂಪಾಯಿ ಇಸ್ಕೊಳ ಮಟ ಮನಿ ಖಾಲಿ ಮಾಡ್ತಿದ್ದಿದ್ದಿಲ್ಲ. ಇವತ್ತೇನಿದು ನನ್ನ ಕಡೆನ ರೊಕ್ಕದ ಹೋಗಲೇ ಅಂದ್ಬಿಟ್ನಲ್ಲ ನನ್ನ ಗಂಡ ದಂಡ ಪಿಂಡ. ಎಲ್ಲಿಂದ ರೊಕ್ಕ ಬರ್ತಿರ್ಬೋದು ಇವನಿಗ? ಹೌದು, ಸೈಕಲ್ನ ಬಿಡ್ಸ್ಕೊಂಬಂದಾನು, ಕೆಲ್ಸಕ್ಕೂ ಹೊಂಟಿಲ್ಲ, ಎಲ್ಲೋ ಮಿಸ್ ಹೊಡ್ಯಾಕ ಕುಂತತಿ. ಏನಂತ ಗೊತ್ತಾಗ್ಲಿ ಅವಾಗ ಐತಿ. ಮತ್ತೆ ಹಾಡು ಹಾಡುದೇನೋ ಕುಣಿಯೋದೇನೋ ಜೋರೈತಿ. ಉಮ್ಮ ಬೇಕಿ ಸೈ ಚುಮ್ಮ ಬೇಕಿ ಸೈ ಅಪ್ಪಿಕೊ ನನ್ನ ಸೈ ತಬ್ಬಿಕೊ ನನ್ನ ಸೈ ಜಿಂಬೋಲ 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 ಜಿಂಬೋಲ. ಮಲ್ಲಿಕಾ ಮಲ್ಲಿಕಾ, ಬಿಸಿ ಬಿಸಿ ಚಾಯ್ ಚಾಯ್ ಚಾಯ್. ಬಿಸಿ ಬಿಸಿ ಚಾಯ್ ನೈ ನೈ ನೈ. ವೈ 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 ಮಲ್ಲಿಕಾ ವೈ. ಅಯ್ಯಯ್ಯ, ರೊಕ್ಕ 2 ದಿನದ ಉದ್ರಿ ಮಾಡಿ ನೀನು. ಬಲೆ ಅದಿ ಬಿಡು ನೀನು. ಹಂಗ ಉದ್ರಿ ಕೇಳುದು ಹೋಗುದು, ಉದ್ರಿ ಮಾಡುದು ಹೋಗುದು. ಇದ ಆಟ ನಡೆಸಿಯೇನು? ಸಲೀಸಾಗಿ 225 ರೂಪಾಯಿ ಆಗೈತಿ. ಏನ ರೊಕ್ಕ ಇಡು, ಆಮೇಲೆ ಚಾ ಬಿಸ್ಕಿಟ್ ನಾಷ್ಟ ಮಾಡು. ಅಲ್ಲಿ ಮಟ ಏ ಚೋಟು, ಈ ಅಜ್ಜಿಗೇನು ಕೊಡಬೇಡ. ಈ ಮಲ್ಲಿಕಾ ಓದ್ರಿ ಮಾತ್ರ ಕೊಡಂಗಿಲ್ಲ, ನೀ ಬೇಕಾದ್ ಮಾಡಿದ್ರು ನಾ ಕೊಡಂಗಿಲ್ಲ. ಅಯ್ಯ ಮಲ್ಲಿಕಾ, ಯಾರಿಗ್ ಬೇಕಾಗೈತಿ ನೀನ್ ಓದ್ರಿ? ಫುಲ್ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ ಇವತ್ತು. ಏಟಾಗೈತೆ ಅದು ಬಿಲ್? 225 300 ರೂಪಾಯಿ ತಗೋ, ಯಾರು ಬೇಡಂದ್ರು. ಅಡ್ವಾನ್ಸ್ ಇಟ್ಟ. ಎಷ್ಟು? 75 ರೂಪಾಯಿ ಅಡ್ವಾನ್ಸ್. ಏಯ್ ಮೋಟು ಎಲ್ಲಿ ಸತ್ತಿಲ್ಲ, ಲಗುನ ಬಾ. ಅಯ್ಯಯ್ಯ ಮೋಟು, ಎಲ್ಲಿ ಹೋಗಿದ್ದಿ? ಇಲ್ಲಿ ಕಸ್ಟಮರ್ ಬಂದಾರ, ಏನ್ ಬೇಕು ಏನು ಬೇಡ ಕೇಳ್ಬೇಕು. ಇಲ್ಲ ಹೋಗೇ ಬಿಡುದು ಅತ್ತಾಗ. ಏ ಮಲ್ಲಿಕಾ, ಅವನ್ ನೋಡಿದ್ರ ಪತ್ಲು ಇದ್ದಂಗ ಅದನ, ನೀನ್ ಅವನ್ ಹೋಗಿ ಮೋಟು ಅಂತೀವ. ಇಂತಿಯಲ್ಲ, ಕೇಳ್ಬಾ. ರಾಮಣ್ಣಗ ಏನೇನ್ ಬೇಕಂತ ಕೇಳಿ ಆರ್ಡರ್ ತಗೋಬಾ. ಇದ್ದ ನೋಡ್ ನಂಗೆ ಸಿಟ್ಟು ಬರೋದು, ಬ್ಯಾಡ್ ಅಂದ್ರೂ ಕೇಳಂಗಿಲ್ಲ. ಏನಾಯ್ತು ರಮಣ, ಎದಕ್ಕೇನಾಯ್ತು? ಸಿಟ್ಟು ಬಂತ? ಅಲ್ಲ ಕುಂದ್ರ ಬಾರ ಯಪ್ಪ. ಯಪ್ಪ ಎಣ್ಣ ಅನ್ನೋದು ಬಿಟ್ಟು ಬೇಕಾದ್ ಮಾತಾಡು. ನನ್ನ ಹೆಸರು ಎಷ್ಟು ಚಂದ ಇಟ್ಟಾಗುತ್ತೆ ನಮ್ಮವ್ವ. ರಾಮು ಅಂತ ಚಲೋ ಹೆಸರನ್ನ ರಾಮಣ್ಣ ಅಂತ ಹಾಳು ಮಾಡಿರಿ. ರಾಮು ಅಂತ ಕರಿಯಲ್ಲ, ಯಾರು ಬೇಡಂದ್ರು. ಇದ್ದ ನಂಗೆ ಇಷ್ಟ ಆಗಂಗಿಲ್ಲ ನೋಡ್ ರಮಣ, ಇದ್ದ ನಂಗೆ ಇಷ್ಟ ಆಗಂಗಿಲ್ಲ. ನೀನು ಕುಂದ್ರು, ಏನ್ ಬೇಕಂತ ನಮ್ಮ ಮೋಟುಗೆ ಹೇಳು, ಕೊಡ್ತಾನ. ರಾಮು ಏನ್ ಕೊಡ್ಲಿ? ಯಾಕೋ ಮೋಟು ಯಾಕ ಕಡೆ ಕುಂತಾನೋ? ರಾಮಣ್ಣನ ಅಲ್ಲ, ಈಗರ ರಾಮು ಅನ್ನೋ ಅಂದಿ. ಅದು ಬರೀ ಬ್ಯೂಟಿಫುಲ್ ಹುಡುಗಿಯರಿಗೆ ಅಷ್ಟ, ಅದು ನಿನಗಲ್ಲ. ರಾಮಣ್ಣ ಅಂತ ಕರಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚಲೋತ್ನಾಗಿ ಫಿಶ್ ಫ್ರೈ ಯಾರ ಮಾಡೇನಿ. ಒಂದು 2 ಪೀಸ್ ಫಿಶ್ ಫ್ರೈ ತಿಂದ ಮೇಲೆ ಅನ್ನ ಇಲ್ಲ ಚಪಾತಿ ಏನಾರ ನೀರು ಕೊಟ್ಟು ಊಟ ಮಾಡಿಸ್ಬಿಡ್ಬೇಕು ನಮ್ಮ ಅಣ್ಣಗ. ಪಾಪ ಅಪರೂಪಕ್ಕೆ ಬಂದಾನ ತಂಗಿ ಮನೆ ಅನ್ಕೊಂಡು. ಯವ್ವ ಯಾ ನಮ್ಮನೆ ಫಿಶ್ ಫ್ರೈ ಮಾಡ್ಯಾಳ ಯವ್ವೈಕಿ. ಅಲ್ಲ, ಅರ್ಧ ಫಿಶ್ ಫ್ರೈ ಮಾಡಿ ಅರ್ಧ ಸಾರಾರ ಮಾಡಕ್ಕೆ ಬರ್ತಿದ್ದಿಲ್ಲನು. ಎಲ್ಲ ಫಿಶ್ ಫ್ರೈ ಮಾಡಿ ಬಡ್ದಾಳ ನೋಡಿ. ಮಂತನ ಹಾಳು ಮಾಡಕ್ಕೆ ಕುಂತಾಳಿಕಿ. 2 ದಿನ ಮೀನು ಸಾರಾರ ಹಾಕಿತ್ತ ಎಲ್ಲ ಹಾಳು ಮಾಡಿದ್ಲು. ಈಕಿ ನೋಡಿದ್ರೆ ಏನು ಮಾಡಲಿ ಬಿಡ್ಲಿ ಅನ್ನಿಸ್ತತಿ. ಏನು ಮಾಡಕ್ಕೆ ಬರ್ಲಾರ್ದಂಗೆ ಮಾಡಿಟ್ಟ ನನ್ನ ಮಗ. ನಾನು ಹುಚ್ಚಿದ್ದಂಗೆ ಅದೇನೆ. ಆಕಿ ಅಡುಗೆ ಮನೆಗೆ ಬರೋಕಿನ ಮೊದಲು ಕಟ್ಟಿಗೆಗೆಲ್ಲ ನೀರು ಹಾಕಿಟ್ಟಿದ್ರ ಈಕಿ ಅಡುಗೆ ಎಲ್ಲಿಂದ ಮಾಡ್ತಿದ್ಲು. ನಾನು ಮಾಡ್ಬೇಕಿತ್ತು, ಮಾಡಲಿಲ್ಲ. ಇವತ್ತಿಂದ ಕಟ್ಟಿಗೆಲ್ಲ ಹಸಿ ಮಾಡಿಟ್ಬಿಡ್ತೀನಿ, ನಾವು ನೀರು ಹಾಕ್ಬಿಡ್ತೀನಿ ಕಟ್ಟಿಗೆ ಮೇಲೆ. ಅದು ಹೆಂಗೆ ಅಡುಗೆ ಮಾಡ್ಕೊಂಡು ತಿಂತಾಳ ನೋಡ್ತೀನಿ ನಾನು. ಹಂಗೆ ಮಾಡ್ಬೇಕು ಈ ಬೆಂಡ್ಲಿಗೆ. ಇಲ್ಲಾಂದ್ರೆ ನನ್ನ ಮಂಟನ ತೊಳೆದೇ ಇಡ್ತಾಳಿಕಿ. ಅಯ್ಯ ಅತ್ತಿಯರ ಬರ್ರಿ, ಕುಂದ್ರ ಬರ್ರಿ. ಅತ್ತಿಯರ ಹಿಂಗತಿ ಫಿಶ್ ಫ್ರೈ ಮಾಡೇನ್ರಿ, ಇವ್ರು ಹೇಳಿದ್ರ ರೀ ಮಾಡಂದ, ಅದಕ್ಕೆ ಮಾಡೇನಿ. ಬರ್ರಿ ಅತ್ತಿಯರ ಕುಂದ್ರ ಬರ್ರಿ, ಹೆಂಗಾಗ್ಯಾವ ಅಂತ ತಿಂದು ನೋಡಿ ಬರ್ರಿ. ನೋಡಿದ್ರೆ ಕಾಣ ಕುಂತಾವಲ್ಲ, ಭಾರಿ ಚಂದ ಆಗ್ಯಾವ ತಗೋ. ಅಂದ್ರ ಚಲೋ ಆಗ್ಯಾವು ಅನ್ನಿ. ನಿನ್ನ ಗಂಡ ಕರಿ, ನಿಮ್ಮ ಅಣ್ಣ ಕರಿ, ಮೊದ್ಲು ಅವ್ರು ತಿನ್ಲಿ, ಆಮೇಲೆ ನಾವು ತಿನ್ನೋಣ ಅಂತ. ಹೌದಿಲ್ಲ? ಹ್ಞೂ ರೀ ಅತ್ತಿಯರ, ಹಂಗೆ ಮಾಡ್ತೀನಿ ರೀ. ಏನ್ರಿ ಎಲ್ಲದಿರಿ? ಲಗುನ ಬರ್ರಿ. ಅಣ್ಣ ಬಾ. ಏನ್ರಿ ನಮ್ಮ ಅಣ್ಣ ಕರ್ಕೊಂಬರ್ರಿ. ಸುಬ್ಬನೋತಿ ಸುಬ್ಬಿ ಎಷ್ಟು ಹಾರಾಡ್ತಾವ ನೋಡು. ಅಣ್ಣ ಬಂದಿಂದೆ.
ಅಬಾಬಾಬಾಬಾಬಾ ಏನಿದು ಫಿಶ್ ಫ್ರೈ ಭಾರಿ ಮಸ್ತ್ ಆಗ್ಯಾವ ಬಿಡು. ಹೋಟೆಲ್ದಾಗ ಆದಂಗೆ ಆಗ್ಯಾವ ಬಿಡು ಇವು. ಹ್ಞೂ ರೀ ಬರ್ರಿ ಕುಂದ್ರ ಬರ್ರಿ, ನಾನು ಆಗಲೇ ತಾಟು ಮಾಡಿರ್ತೇನೆ. ಒಂದೆರಡು ಫಿಶ್ ಫ್ರೈ ತಿನ್ರಿ, ಆಮೇಲೆ ಅನ್ನ ನೀಡ್ತೀನಿ. ಅತ್ತೀರ ತಗೋರಿ ಹೆಂಗಾಗ್ಯಾವಂತ ತಿನ್ ನೋಡ್ರಿ. ಇಲ್ವಾ ನಾನು ಫಿಶ್ ಫ್ರೈ ಇವೆಲ್ಲ ತಿನ್ನಂಗಿಲ್ಲ. ಮೀನಾ ಸಾರಿದ್ರೆ ತಿಂತೀನಿ, ಯಾಕೆ ಗಂಟ್ಲು ಎಡ್ಕೊಂಡ್ಬಿಟ್ಟೈತಿ. ಕೆಮ್ಮ ಅಂದ್ರೆ ಕೆಮ್ಮ, ಅಷ್ಟು ಕೆಮ್ಮ. ಅಲ್ಲ ಅತ್ತೀರ, ನೀವು ಬೆಳಿಗ್ಗೆ ಆರಾಮಿದ್ರಲ್ಲ, ಅದಕ್ಕಂತ ನಾನು ಎಲ್ಲ ಫ್ರೈ ಮಾಡಿಟ್ಬಿಟ್ನಿ, ಸಾರು ಮಾಡಲಿಲ್ಲ. ಅದು ಹತ್ತಿರ ಅಲ್ರಿ, ಒಂದು ಪೀಸರ ತಿನ್ ನೋಡ್ರಿ ಅತ್ತೀರ. ಇಲ್ಲವಾ ಇಲ್ಲ, ನಾನು ನಿನ್ನಿದ ಬ್ಯಾಳಿ ಅನ್ನ ಸಾರು ತಿಂತೇನೆ ತಗೋ, ನೀನು ಅದ್ರ ಬಗ್ಗೆ ಚಿಂತೆ ಬಿಡು. ನೀವು ಊಟ ಮಾಡ್ರಿ ನೀವು. ಅದು ಅತ್ತಿಯರ ನಿಮಗೆ ಬಿಟ್ಟು ನಾವು ಹೆಂಗೆ ಊಟ ಮಾಡ್ಬೇಕ್ರಿ? ಅಲ್ಲ ಒಂದು ಪೀಸರ ತಿನ್ ನೋಡ್ರಿ ಅತ್ತೀರ, ಚಲೋ ಆಗ್ಯಾವ್ರಿ ಅತ್ತೀರ. ಅಂದ್ರೆ ಜಾಸ್ತಿ ಎಣ್ಣೆ ಹಾಕಿಲ್ರಿ ಅತ್ತೀರ, ಹಂಗೆ ಫ್ರೈ ಮಾಡೇನ್ರಿ ಇವು. ಅಲ್ಲ ಅತ್ತೀರ, ನಿಮಗೆ ಬಿಟ್ಟು ಹೆಂಗೆ ತಿನ್ಬೇಕು? ಒಂದು ಪೀಸರ ತಿನ್ರಿ ಅತ್ತೀರ. ಅಲ್ಲ ಅಂಜಲಿ, ನೀನು ಮಾಡೋ ಮುಂದ ಅತ್ತಿಯರಿಗೆ ಒಂದು ಮಾತು ಕೇಳಿಲ್ಲೇನು? ಕೇಳ್ಬೇಕಿಲ್ಲ ಅವ್ರಿಗೆ? ಅಲ್ಲ ಅಣ್ಣ, ಅದು ಅತ್ತಿಯರ ಆರಾಮ ಇದ್ರು, ಈಗ ಕೆಮ್ಮಕ್ ಕುಂತಾರು. ಇಲ್ಲಾಂದ್ರೆ ನಾನು ಕೇಳಿ ಮಾಡ್ತಿದ್ನಿ. ನಾನು ಹಂಗೆ ನೀ ಬಂದಿದ್ದೆಲ್ಲ ಅದ ಹುರುಪ್ನ್ಯಾಗ ಹಂಗೆ ಮಾಡಿಬಿಟ್ನಿ, ತಿಂತಾರ ಏನ ಅನ್ಕೊಂಡು. ಅದು ನಂಗೆ ಗೊತ್ತಾಗ್ಲಿಲ್ಲ ಅಣ್ಣ. ಅದು ಇರ್ಲಿ ತಗೋ ಅಂಜಲಿ, ಏನಾಗಂಗಿಲ್ಲ. ಅವ್ವ ನಿನ್ನಿದು ಬ್ಯಾಳಿ ಸಾರು ಇತ್ತಲ್ಲ ಅದು ತಿಂತಾಳ. ಇಲ್ಲಂದ್ರ ಈಗ ಮತ್ತೆ ಬರೋ ಮುಂದೆ ಒಂದು 4 ಕಟ್ ಮಾಡಿಸ್ಕೊಂಬರ್ತಾನೆ, ಫಿಶ್ ಫ್ರೈ ಇದು ಫಿಶಿನ ಸಾರು ಮಾಡಂತಿ, ಹೌದಿಲ್ಲ? ಅಲ್ಲ ಅತ್ತಿಯರಿಗೆ ಹೆಂಗೆ ಬಿಟ್ಟು ತಿನ್ಬೇಕು? ಅಯ್ಯಯ್ಯ, ಹಂಗೆ ಯಾಕೆ ಮಾಡ್ತೀವ? ಇದ ಮೊದಲನೇ ಸಲ ಏನು? ತಿನ್ ತಗೋ, ಏನಾಗಂಗಿಲ್ಲ. ವಯಸ್ಸಾದ್ಮೇಲೆ ನಮಗೆ ಯಾವಾಗ ಕೆಮ್ಮು ಬರ್ತೈತಿ, ಯಾವಾಗ ಏನು ಆಕೈತಿ ಅಂತ ಯಾರಿಗೆ ಗೊತ್ತವಾ? ಯಾರಿಗೆ ಗೊತ್ತಾಕೈತಿ ಹೇಳ? ಅಂದರೂ ಕೇಳೇ ಮಾಡಿದ್ದಿದ್ರೆ ಚಲೋ ಇರ್ತಿತ್ತು. ಇರ್ಲಿ ತಗೋ, ನೀನೇನು ಬೇಕಂತ ಮಾಡಿಲ್ಲ, ತಿನ್ ಇರ್ಲಿ, ನಡಿತೈತಿ, ತಿನ್ನು. ಅಲ್ಲ ಪಾಪ ಅತ್ತಿಯರಿಗೆ ಹೆಂಗೆ ಬಿಟ್ಟು ತಿನ್ಬೇಕು? ನಂಗೆ ಗೊತ್ತಾಗ್ಲಿಲ್ಲ ಅವ್ರಿಗೆ ಆರಾಮಿಲ್ಲ ಅಂತ. ಗೊತ್ತಾಗಿದ್ರ ನಾನು ಒಟ್ಟು ಮೀನು ಸಾರಾರ ಮಾಡ್ತಿದ್ನಿ. ಅಯ್ಯೋ ಪಾಪ, ನಮ್ಮ ಅತ್ತಿಯವ್ರದ್ದು ಎಷ್ಟು ಒಳ್ಳೆಯವ್ರದಾರ. ನನಗೆಲ್ಲಿ ಬೇಸರ ಆಕೈತೆ ಏನು ಅನ್ಕೊಂಡು ಹಂಗೆ ಕುಂತಾರಲ್ಲ, ನೀನಿದು ಬ್ಯಾಳಿ ಸಾರು ತಿಂತೀನಿ ಅಂತ. ಅಯ್ಯೋ ಇಂಥ ಚಲೋ ಅತ್ತಿನ, ಅದು 8 ಜನ್ಮ ಪುಣ್ಯ ಮಾಡಿದ್ನ ಏನ ಇವ್ರು ಸಿಗಾಕ ನನಗೆ. ಸುಬ್ಬಿ ಪಿಸ್ ಫ್ರೈ ಮಾಡ್ಯಾಳ. ಫಿಶ್ ಫ್ರೈ ಒಂದು ಮಾತು ಕೇಳಿಲ್ಲ ನನಗೆ. ನಾನು ಬೇಕಂತ ಕೆಮ್ಮು ಬಂದಂಗೆ ನಾಟಕ ಮಾಡಿ ತಿನ್ನಂಗಿಲ್ಲ. ನಿಮ್ಮಣ್ಣ ಹೋಗೋ ಮುಂದೆ ಚಲೋತ್ನಾಗಿ ಮಂಗಳಾರತಿ ಎತ್ತಿ ಹೋಗ್ಬೇಕು. ಅದಕ್ಕೆ ನಾ ಈ ಪ್ಲಾನ್ ಮಾಡಿದ್ದು. ತಿನ್ನಬೇಡ್ಲಿ, ನಿನ್ನ ನಿನ್ನ ತವ್ರ ಮನೆಗೂ ಸೇರಿರ್ಬಾರ್ದು, ಹಂಗೆ ಮಾಡ್ತೀನಿ ನಿನ್ನ. ಅಯ್ಯಯ್ಯ, ಏನತ್ತಮ್ಮ ನೀನು ಮುಖ ನೋಡ್ಕೋತ ಕುಂತ್ರ ಹೊಟ್ಟೆ ತುಂಬತನು? ಅಲ್ಲ ಅವೆಲ್ಲ ತಣ್ಣಗಾಗ್ಬೇಕವು, ನೀ ತಿಂತಗ. ಇಲ್ರಿ ಅಮ್ಮರ, ನಿಮಗೆ ಬಿಟ್ಟು ಹೆಂಗೆ ತಿನ್ಬೇಕು ಅಂತ. ಅಲ್ಲ ನೀವು ನಮ್ಮ ಜೋಡಿ ತಗೊಂಡಿದ್ರೆ ಚಲೋ ಇರ್ತಿತ್ತು. ಅಯ್ಯ ದೇವ್ರೆ, ಅಲ್ಲಪ್ಪ ನನಗೆ ಜಗ ಕೆಂಬರ ಕುಂತ್ಬಿಟ್ಟತಿ. ಈಗ ನಾನು ಹೊರಗೆ ಕುಂತೀನಿ ಅಂದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತತಿ? ಒಂಥರ ಅನ್ನಿಸ್ತೈತಲ್ಲ, ಅದಕ್ಕೆ ಇಲ್ಲೇ ಕುಂತಾನೆ. ನಾನು ಏನು ಅನ್ಕೊಳ್ಳಲ್ಲ ಅಳತ್ತಮ್ಮ, ನೀ ತಿಂತಗ. ಹೌದೇನ, ನಮ್ಮ ಅತ್ತಿಯರು ಹಂಗೆಲ್ಲ ಅನ್ಕೊಳಂಗಿಲ್ಲ, ನೀ ತಿಂತಗೋ. ಅಲ್ಲ ಪಾಪ ಇವ್ರು ಎಷ್ಟು ಒಳ್ಳೆಯವ್ರದಾರಲ್ಲ. ನಮ್ಮ ತಂಗಿ ಯಾಕೆ ಹಿಂಗೆ ಮಾಡಕೊಂತಾಳ ಏನ ಇವ್ರಿಗೆ? ಹೋಗು ಮುಂದೆ ನಮ್ಮ ತಂಗಿಗೆ ತಿಳಿ ಬುದ್ಧಿ ಹೇಳಿ ಹೋಗಕ್ಕೆ ಬೇಕು. ನನ್ನ ಕಣ್ಣಾರೆ ನಾನು ನೋಡ್ಬಿಟ್ನಲ್ಲ ನನ್ನ ತಂಗಿ ಮಾಡುದು. ಯಾಕೆ ಹಿಂಗೆ ಮಾಡಕೊಂತಾಳ? ನಮ್ಮ ಮದ್ವೆಗಿನ ಮೊದಲು ಹಿಂಗಿದ್ದಿಲ್ಲಲ್ಲ. ಎಲ್ಲಾರು ಹೋಗು ಅಷ್ಟು ಮರ್ಯಾದೆ ಕೊಡ್ತಿದ್ಲು, ಗೌರವ ಕಾಪಾಡ್ಕೊಂಡು ಬಂದಿದ್ಲು. ಇಲ್ಲಿ ಯಾಕೆ ಹಿಂಗೆ ಮಾಡಕೊಂತಾಳ ಏನೋ? ಏನು ಯಾಕರ ಇರಲಿ, ನನ್ನ ಕರ್ತವ್ಯ ನಾ ಮಾಡಿ ಹೋಗಕ್ಕೆ ಬೇಕು. ಪಾಪ ಅಮ್ಮರು ಎಷ್ಟು ಒಳ್ಳೆಯವ್ರದಾರ ನೋಡೋರು. ತಿಂತಗರಯ್ಯಪ್ಪ, ತಿಂತಗ. ಹ್ಞೂ ರೀ ಅಮ್ಮರ, ನಿಮಗೆ ಬಿಟ್ಟ ತಗೊಳಂಗಾತ್ ನೋಡ್ರಿ. ಪಾಪ ನಮ್ಮಣ್ಣ ಏನು ಅನ್ಕೊಂಡ ಏನ ನಮ್ಮ ಅತ್ತಿಯವ್ರು ಹಿಂಗೆ ಮಾಡೋದಕ್ಕೆ. ಅಯ್ಯ, ನೀವು ಅದೆಲ್ಲ ಬಿಡ್ರಿ, ಒಟ್ಟು ತುಂಬ ಊಟ ಮಾಡ್ರಿ. ಯಾವಾಗಾರ ಒಂದ್ಸಲ ಅಪರೂಪಕ್ಕೆ ಬರುದು. ಹ್ಞೂ ರೀ ಮಾವರ, ಚಲೋ ಆಗ್ಯಾವ ಮೀನಾ, ಚಲೋ ಆಗ್ಯಾವ, ಮಸ್ತಾಗ್ಯಾವ ನೋಡ್ರಿ. ಹೌದು ನೋಡಂದಿಲ್ಲ, ಏನು ಹಾಕಿ ಮಾಡಿ ಇದ್ರಾಗ ಭಾರಿ ರುಚಿ ಮಾಡ್ತಿಬಿಡು ನೀನು. ಎಲ್ಲ ಅಡುಗೆನೂ ಭಾರಿ ರುಚಿ ಮಾಡೋದು ಕಲ್ತಿ. ಹೌದ್ರಿ ಅಂಜಲಿ, ನನಗಿನ್ನ 2 ಪೀಸ್ ಅಲ್ಲ 4 ಪೀಸ್ ಬೇಕು. ನಿಮ್ಮ ಅಣ್ಣಗೂ ಇನ್ನೂ 4 ಪೀಸ್ ಹಾಕ್ಬಿಡು, ಹೊಟ್ಟೆ ತುಂಬ ಮೀನಾ ತಿನ್ಲಿ. ಅದು ನಮ್ಮ ತಂಗಿ ಮಾಡಿದ ಊಟ ಅಂದ್ರೆ ಹಂಗಾರ ಪಂಚ ಪ್ರಾಣ ರೀ. 4 ಪೀಸ್ ಯಾಕೆ, 5 ಪೀಸ್ ಆದ್ರೂ ತಿನ್ನಕ್ಕೆ ರೆಡಿ ನಾನು. ಅಣ್ಣ ಹೊಟ್ಟೆ ತುಂಬ ಊಟ ಮಾಡ ಜಗದ ಫಿಶ್ ಇವೆಲ್ಲ ಈಗ ಖಾಲಿ ಆದ್ರೂ ಮತ್ತೆ ನಮ್ಮ ಮನೆಯವ್ರು ಈಗ ಹೋಗಿ ಮೀನು ಸಾರು ಮಾಡಕ್ಕೆ ಮೀನು ತಗೊಂಡ್ಬರ್ತಾರಲ್ಲ, ಅವಾಗ ಮೀನು ಸಾರು ಮಾಡ್ತೀನಿ ನಾನು. ಏನು ನಾಚ್ಕಬೇಡ, ಹೊಟ್ಟೆ ತುಂಬ ಊಟ ಮಾಡ. ಏನ ಯವ್ವ, ಈ ರುಚಿಯಾಗಿರೋ ಪೀಸ್ ಫ್ರೈ ಕೊಟ್ಟು ಯಾರು ನಾಚ್ಕೊಂತಾರೋ? ಯವ್ವ, ಇನ್ನೂ 1-2 ಹಾಕಯ್ಯವ ಮೊದಲು. ಅಯ್ಯೋ ಹಣೆ ಬಾರ್ ಗಣೇಶ ಚೌತಿ ಯವ್ವ, ನಾವಲ್ಲೇ ಹಾಟ್ ರುಚಿ ಆಗ್ಯಾವ ಅವು ಮೀನದು ಫ್ರೈ. ಯವ್ವ, ನಾನು ತಣ್ಣಗಿರಂಗಿಲ್ಲ. ಈ ಮುರಿವಿನ ಬೈಸಾಕ್ ಹೋಗಿ ನಾನು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡಲ್ಲ ಯವ್ವ. ಈಗ ತಿಂದ್ರ ನಾನು ನಾಟಕ ಮಾಡಿದ್ದು ಗೊತ್ತಾಗ್ಬಿಡ್ತತಿ. ತಿನ್ಲಿಕ್ಕಂದ್ರ ನನ್ನ ಹೊಟ್ಟೆ ಸಮಾಧಾನ ಇರಂಗಿಲ್ಲ. ಏನು ಮಾಡ್ಬೇಕಾತ ಯವ್ವ? ಇವ್ರು ತಿನ್ನೋದು 1-2 ತಿನ್ನಕ್ ಕುಂತಾರ, 4-5 ತಿನ್ನಕ್ ಕುಂತ ಬಿಟ್ಟಾರಲ್ಲ.
ಇದು ನಾನು ಕೊಟ್ಟಿದ್ದು ಪ್ಲೇಟು ತೆಗೆದಿಟ್ಕೊಂಡ್ಬಿಡ್ತೇನೆ. ಆಮೇಲೆ ತಿನ್ನಕ್ಕೆ ಬರ್ತೈತಿ. ಇವರೆಲ್ಲ ಎದ್ದು ಹೋಗಿಂದೆ ಹಂಗ ಮಾಡ್ಬೇಕು. ಅತ್ತಿಯಾರ ನಿಮ್ಗೆ ಬ್ಯಾಳಿ ಅನ್ನ ಸಾರು ಕೊಡ್ಲೇನ್ರಿ? ಈಗ ಏನು ಅರ್ಜೆಂಟ್ ಐತವ, ಆಮೇಲೆ ಊಟ ಮಾಡ್ತೀನಿ ತಗೋ ನಾನು. ನೀವು ಊಟ ಮಾಡ್ರಿ ಅತ್ತಿಯಾರ. ನೀವು ಅದು ಪ್ಲೇಟ್ ತಿನ್ನಂಗಿಲ್ಲ ಅಂದ್ರೆ ಇತ್ತ ಕಡೆ ಕೊಟ್ಟು ಬಿಡ್ರಲ್ಲ. ನಮ್ಮ ಅಣ್ಣಗ ಇವ್ರಿಗೆ ಕೊಟ್ಟು ಬಿಡ್ತಾನಿ. ಹೌದಿಲ್ರಿ ಅತ್ತಿಯಾರ? ಈ ಮೂದೇವಿಯಿಂದ ನನ್ನ ಪ್ಲಾನ್ ಎಲ್ಲ ಉಲ್ಟನ ಹೊಡಿತಾವ ನೋಡು.